ದುರಂತದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ ಬೌರಿಂಗ ಆಸ್ಪತ್ರೆಯ ಆಡಳಿತ ಮಂಡಳಿ. ಶಿಥಿಲಗೊಂಡ ಗೋಡೆಯ ತೆರವಿಗೆ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಇಷ್ಟು ದಿನ ಬೇಕಾಗಿತ್ತ? 7 ಜನರ ಪ್ರಾಣ ಹೋಗಬೇಕಾಗಿತ್ತ? ಎಷ್ಟೋ ಜನ ಗಾಯ ಆಗಬೇಕಾಗಿತ್ತ? ಇಂತಹ ಒಂದು ನಿರ್ಧಾರವನ್ನ ಮೊದಲೇ ಮಾಡಬೇಕಾಗಿತ್ತಲ್ಲ ಅನ್ನುವಂತಹ ಪ್ರಶ್ನೆ. ಎಲ್ಲವೂ ಕೂಡ ಅಷ್ಟೇ, ಎಲ್ಲ ಸಮಸ್ಯೆಗಳ ಆದ್ಮೇಲೆ ಆ ನಂತರ ಕ್ರಮ ಕೈಗೊಳ್ಳುವಂತಹ ಪ್ರಯತ್ನಗಳಾಗುವುದನ್ನು ನಾವು ನೋಡ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಆಡಳಿತ ಮಂಡಳಿ ಮಾಹಿತಿಯನ್ನ ಕೊಟ್ಟಿದೆ. ಗೋಡೆ ತೆರವು ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದ್ದು, ಮುಂದಿನ 15 ದಿನಗಳಲ್ಲಿ ತಡೆಗೋಡೆ ಡೆಮಾಲಿಷನ್ ಮಾಡಬೇಕು. ಡೇಂಜರ್ ತಡೆಗೋಡೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಕೂಡ ಮಾಡಿತ್ತು. ಇದೀಗ ಗೋಡೆ ತೆರವು ಮಾಡುವ ಕುರಿತಾಗಿ ಇದೀಗ ಆಡಳಿತ ಮಂಡಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಿದ್ರೆ, ಏನು ಆಗಬೇಕು, ಯಾವ ರೀತಿಯಾಗಿ ಈ ಒಂದು ಗೋಡೆಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗಬೇಕು, ಶಿಥಿಲಗೊಂಡಂತಹ ಗೋಡೆಯನ್ನ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಆಡಳಿತ ಮಂಡಳಿ ಮಾಹಿತಿಯನ್ನ ನೀಡಿದೆ. ಈ ಮೂಲಕ ದುರಂತದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ ಆಡಳಿತ ಮಂಡಳಿ. ಆದರೆ ನ್ಯೂಸ್ 18 ಕನ್ನಡ ಇದರ ಬಗ್ಗೆ ಕೂಡ ಸವಿಸ್ತಾರವಾದ ವರದಿಯನ್ನ ಪ್ರಸಾರ ಮಾಡಿತ್ತು, ಡೇಂಜರ್ ತಡೆಗೋಡೆ ಅನ್ನುವಂತಹ ಹೆಸರಿನಲ್ಲಿ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ನಿನ್ನೆ 7 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಾಜಿನಗರ ಶಾಸಕರಿಂದ ವೈಯಕ್ತಿಕವಾಗಿ ತಲಾ 5 ಲಕ್ಷದ ಸಹಾಯವನ್ನ ಮಾಡಲಾಗಿದೆ. ಶಿವಾಜಿನಗರ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್ ಅವರು ಈಗ ತಲಾ 5 ಲಕ್ಷ ಸಹಾಯವನ್ನ ವೈಯಕ್ತಿಕವಾಗಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಪರಿಹಾರ ಕೂಡ ಘೋಷಣೆ ಆಗಿತ್ತು, ತಲಾ 5 ಲಕ್ಷ ರೂಪಾಯಿ ಅಂತ. ಅದು ಕೂಡ ಇವತ್ತೇ ಬಿಡುಗಡೆ ಮಾಡ್ತೀವಿ ಅಂತ, ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರ ಜೊತೆಗೆ ಬಹುಶಃ ನಮ್ಮ ಕ್ಷೇತ್ರದ ಒಂದು ಆಸ್ಪತ್ರೆಯಲ್ಲಿ ಇದು ಆಗಿರ್ತಕ್ಕಂಥದ್ದು ನಮಗೆ ಇವತ್ತು ಕೂಡ ನಾವು ಶಾಕಲ್ಲಿದ್ದೇವೆ. ಆದರೆ ನಾವು ಕೂಡ ಅವ್ರ ಜೀವ ಅಂತೂ ಉಳಿಸೋಕ್ಕಾಗಿಲ್ಲ, ಜೀವದ ಮೌಲ್ಯ ಅಂತೂ ಕಟ್ಟಕ್ಕಾಗೋದಿಲ್ಲ. ಆದರೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಹಾಯ ಆಗಬೇಕು. ನನ್ನ ವೈಯಕ್ತಿಕ ಮತ್ತು ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ನಾವು ಕೂಡ ಕೊಡ್ತೇವೆ. ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಬಿದ್ದು 7 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳಕ್ಕೆ ಎಂಎಲ್ಸಿ ಆಗಿರುವಂತಹ ಶರಣ ಅವರು ಭೇಟಿ ಕೊಟ್ಟರು. ಜೆಡಿಎಸ್ ವತಿಯಿಂದ ಮೃತ ಕುಟುಂಬಕ್ಕೆ ತಲಾ 1 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಮೃತರ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಕೊಡಿಸಬೇಕು, ಅವರಿಗೆ ಸರ್ಕಾರಿ ಕೆಲಸವನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಎಂಎಲ್ಸಿ ಶರವಣ ಅವರು ಮಾಡಿದ್ದಾರೆ. ಈ ಒಂದು ಜೀವವನ್ನ ಕಳ್ಕೊಂಡಿರತಕ್ಕಂತ 7 ಕುಟುಂಬಗಳು ಏನಿದ್ದಾರೆ ಅವರ ಕುಟುಂಬಕ್ಕೆ ಜೆಡಿಎಸ್ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿನ ನಾವು ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. 7 ಕುಟುಂಬಕ್ಕೂ ಕೂಡ 7 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರ್ಯಾರು ಗಾಯಾಳುಗಳು ಯಾರು ಇದ್ದಾರೆ ಅವರ ಕುಟುಂಬಕ್ಕೂ ಕೂಡ ತಲಾ 25,000 ರೂಪಾಯಿನ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ನಾವು ಕೊಡ್ತಾ ಇದೀವಿ. ಮತ್ತೆ ಯಾರು ಜೀವವನ್ನ ಕಳ್ಕೊಂಡಿದ್ದಾರೆ ಅವರ ಕುಟುಂಬದ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ನಾನು ಬಹಳ ನೊಂದು ಹೇಳ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಕನಿಷ್ಠ 25 ಲಕ್ಷ ರೂಪಾಯಿನಾದ್ರು ಘೋಷಣೆ ಮಾಡಬೇಕು. ಆ ನೊಂದ ಕುಟುಂಬಗಳಿಗೆ ಏನೋ ಒಂದು ದಾರಿದೀಪ ಆಗಬೇಕು.